ಒಂದು ಮಾತು ಹೇಳ, ಇಲ್ಲಿ ಅರ್ಥ ಮಾಡ್ಕೊಂಡಂಗೆ ಬಿಗ್ ಬಾಸ್ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಗಿಲ್ಲಿ ತರ ನೀವು ಕೂಡ ಸ್ಟಾಕ್ ಮಾರ್ಕೆಟ್ನ ಒಂದು ನಿಮಿಷದಲ್ಲಿ ಅರ್ಥ ಮಾಡ್ಕೋಬಹುದು. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎರಡು ತರ, ಒಂದು ಇನ್ವೆಸ್ಟಿಂಗ್, ಇನ್ನೊಂದು ಟ್ರೇಡಿಂಗ್. ಇನ್ವೆಸ್ಟಿಂಗ್ ಅಲ್ಲಿ ಫಸ್ಟ್ ಬರೋದೇ ಸ್ಟಾಕ್ಸ್. ನೀವು ಶಾರ್ಟ್ ಟರ್ಮ್ ಇಲ್ಲ ಲಾಂಗ್ ಟರ್ಮ್ಗೆ ಸ್ಟಾಕ್ಸ್ನ ಬೈ ಮಾಡಿ ಹೋಲ್ಡ್ ಮಾಡ್ತೀರಾ. ಸೊ ಶಾರ್ಟ್ ಟರ್ಮ್ ಅಂದ್ರೆ ಲೆಸ್ ದೆನ್ 1 year, ಲಾಂಗ್ ಟರ್ಮ್ ಅಂದ್ರೆ ಮೋರ್ ದೆನ್ 1 year. ನೆಕ್ಸ್ಟ್ ಐಪಿಒ ಇನಿಷಿಯಲೈಸ್ ಪಬ್ಲಿಕ್ ಆಫರಿಂಗ್. ಪ್ರೈವೇಟ್ ಕಂಪನಿ ಪಬ್ಲಿಕ್ ಕಂಪನಿ ಆಗಿ ಇಲ್ಲಿ ಚೇಂಜ್ ಆಗುತ್ತೆ. ಯಾವ ಕಂಪನಿ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಆಗುತ್ತೆ ಅದನ್ನ ನಾವು ಐಪಿಒ ಅಂತ ಕರಿತೀವಿ. ಇದನ್ನ ಶಾರ್ಟ್ ಟರ್ಮ್ ಲಿಸ್ಟಿಂಗ್ ಗೇನ್ಸ್ ಇಲ್ಲಾಂದ್ರೆ ಲಾಂಗ್ ಟರ್ಮ್ ಹೋಲ್ಡ್ ಮಾಡೋಕ್ಕೂ ಕೂಡ ನೀವು ಪರ್ಚೇಸ್ನ ಮಾಡಬಹುದು. ಮ್ಯೂಚುವಲ್ ಫಂಡ್ಸ್, ನಿಮ್ಮ ಅಮೌಂಟ್ನ ಫಂಡ್ ಹೌಸ್ಗೆ ಕೊಟ್ಟಿರ್ತೀರಾ. ಅಲ್ಲಿರುವಂತಹ ಎಕ್ಸ್ಪರ್ಟ್ಸ್, ಫಂಡ್ ಮ್ಯಾನೇಜರ್ಸ್ ಇದನ್ನ ರಿಸರ್ಚ್ ಮಾಡಿ ಸ್ಟಾಕ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ಬಂದಿರೋ ಪ್ರಾಫಿಟ್ ಅಲ್ಲಿ ಅವರು ಸ್ವಲ್ಪ ಇಟ್ಕೊಂತಾರೆ, ಇನ್ನು ಮಿಕ್ಕಿರೋ ಪ್ರಾಫಿಟ್ ನಿಮ್ಗೆ ಕೊಡ್ತಾರೆ. ನೆಕ್ಸ್ಟ್ ಟ್ರೇಡಿಂಗ್. ಈಕ್ವಿಟಿ ಇಂಟ್ರಾಡೇಲಿ 5x ಮಾರ್ಜಿನ್ ಸಿಗುತ್ತೆ. ಅಂದರೆ ನಿಮ್ಮ ಹತ್ರ 10,000 ಇದ್ರೆ ಸಾಕು, 50,000 ಇಂದ ನೀವು ಟ್ರೇಡ್ನ ಮಾಡ್ಬೋದು. ಬಟ್ ಸೇಮ್ ಡೇ ನೀವು ಸೆಲ್ ಮಾಡಬೇಕಾಗುತ್ತೆ, ಇದನ್ನ ಹೋಲ್ಡ್ ಮಾಡೋಕ್ಕಾಗಲ್ಲ. ಫ್ಯೂಚರ್ಸಲ್ಲಿ ನಿಮಗೆ 5x ಮಾರ್ಜಿನ್ ಸಿಗುತ್ತೆ, ಬಟ್ ಫ್ಯೂಚರ್ಸಲ್ಲಿ ನೀವು 1 to 3 months ತನಕ ಹೋಲ್ಡ್ ಮಾಡ್ಬೋದು. ಆಪ್ಷನ್ಸ್ 100x ಲೆವರೇಜ್ನ ಸಿಗುತ್ತೆ. ಇದು ಹೈ ರಿಸ್ಕ್ ಹೈ ರಿವಾರ್ಡ್. ಇದಕ್ಕೆ ತುಂಬ ಎಕ್ಸ್ಪರ್ಟೈಸ್ ಬೇಕಾಗುತ್ತೆ ಆ್ಯಂಡ್ ತುಂಬ ಲರ್ನಿಂಗ್ ಕೂಡ ಬೇಕಾಗುತ್ತೆ. ಸೊ ಪ್ರಾಪರ್ ರಿಸ್ಕ್ ಮ್ಯಾನೇಜ್ಮೆಂಟ್ ಜೊತೆ ಟ್ರೇಡ್ ಮಾಡಬೇಕಾಗುತ್ತೆ. ನೀವು ಕೂಡ 2026 ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ನಮ್ಮ ಪೇಜ್ನ ಫಾಲೋ ಮಾಡಿ, ಕಮೆಂಟಲ್ಲಿ ಗಿಲ್ಲಿ ಅಂತ ಟೈಪ್ ಮಾಡಿ. ನಾನು ನಿಮಗೆ ಕಂಪ್ಲೀಟ್ PDF ಕಳಿಸ್ಕೊಡ್ತೀನಿ. ಆಲ್ ದ ಬೆಸ್ಟ್.